ಇನ್ನು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸಿಟ್ ಪೋಲ್ ಹೊರಬೀಳ್ತಾ ಇದ್ದ ಹಾಗೆ ರಾಜಕೀಯ ನಾಯಕರುಗಳು ಸ್ಟೇಟ್ಮೆಂಟ್ ಅನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಯಾವ್ಯಾವ ನಾಯಕರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಎಕ್ಸಿಟ್ ಪೋಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಫಲಿತಾಂಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬನ್ನಿ ನೋಡ್ತಾ ಹೋಗೋಣ. ಎಕ್ಸಿಟ್ ಪೋಲ್ ರಿಸಲ್ಟ್ ಏನು ಬಂದಿದೆ ಅದನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಖುಷಿ ತಂದಿದೆ. ನಮ್ಮದು ಎರಡು ಅಜೆಂಡಾ, ಒಂದು ಮತ್ತೆ ನರೇಂದ್ರ ಮೋದಿಯವರು 3ನೇ ಬಾರಿ ದೇಶದ ಪ್ರಧಾನಿ ಆಗಬೇಕು, ಇನ್ನೊಂದು 400 ದಾಟಬೇಕು. ಒಂದಂತೂ ಆಗಿದೆ, ಮತ್ತೆ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗ್ತಾರೆ. ಎರಡನೇದು ರಿಯಲ್ ಪೋಲ್ ಬರುತ್ತಲ್ಲ 4ನೇ ತಾರೀಕು, ಅದರಲ್ಲಿ ನಮ್ಮ ರೀಚ್ ಆಗ್ಬೋದು ಅಂತ ಅನಿಸುತ್ತೆ. ಒಟ್ಟಾರೆ ಇವತ್ತು ಎಕ್ಸಿಟ್ ಪೋಲ್ ಏನಿದೆ ಅದೇ ರಿಸಲ್ಟ್ ಬಂದರೆ ಖುಷಿ ತಂದಿದೆ ನಮ್ಮ ಕಾರ್ಯಕರ್ತರಿಗೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ನಾವು ಚುನಾವಣೆ ಸೋತಿದ್ದೀರಿ, MLA ಚುನಾವಣೆ. ಈ ರಿಸಲ್ಟು ನಮಗೆ ಬೂಸ್ಟ್ ಕೊಡುತ್ತೆ. ನಮ್ಮ ಕಾರ್ಯಕರ್ತರು ಹುರುಪಿನಿಂದ ಕೆಲಸ ಮಾಡ್ತಾರೆ. ಅದೇ ರೀತಿ ಕಾಂಗ್ರೆಸ್ ಅವನತಿಯ ಸ್ಥಿತಿಗೆ ಹೋಗುವಂಥದ್ದು ಕೂಡ ಶತಸಿದ್ಧ. ಈ ಇಡೀ ದೇಶದ ಫಲಿತಾಂಶ ಬಂದಿದೆ, ಕರ್ನಾಟಕ ಫಲಿತಾಂಶ ಕೂಡ ಬಂದಿದೆ. ಎಲ್ಲ ಎಕ್ಸಿಟ್ ಪೋಲು ಕೂಡ ಮತ್ತೊಮ್ಮೆ BJP ಸ್ವತಂತ್ರವಾಗಿ ಮತ್ತು NDA ಸಮೇತವಾಗಿ ಅಬ್ಸಲ್ಯೂಟ್ ಮೆಜಾರಿಟಿ ಬರುವಂಥದ್ದು ಎಲ್ಲ ಎಕ್ಸಿಟ್ ಪೋಲ್ ಹೇಳಿದೆ. ಜೂನ್ 4ನೇ ತಾರೀಕು 400 ಸಂಖ್ಯೆ ದಾಟ್ತದೆ. ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿ ಏನು ನರೇಂದ್ರ ಮೋದಿ ಅವ್ರ ಘೋಷವಾಕ್ಯ ಅದು ಸತ್ಯ ಆಗ್ತದೆ ಅನ್ನುವಂಥ ಆತ್ಮವಿಶ್ವಾಸ ನನಗಿದೆ. ಕರ್ನಾಟಕದಲ್ಲಿ ಭವಿಷ್ಯದ ಪಕ್ಷ ಮತ್ತೊಮ್ಮೆ BJP ಆಗಿದೆ ಅನ್ನುವಂಥ ವಿಶ್ವಾಸ ಕೂಡ ನನಗೆ. ಎಕ್ಸಿಟ್ ಪೋಲ್ ಮತ್ತು ಆ್ಯಕ್ಚುಯಲ್ ರಿಸಲ್ಟ್ ಎರಡೂದರಲ್ಲೂ ಸಹಿತ ಭಾರತೀಯ ಜನತಾ ಪಾರ್ಟಿ ಮುಂದೆ ಇರ್ತದೆ. ನಾವು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಲಿದ್ದೇವೆ. 3ನೇ ಸರ್ತೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿಯಾಗಿ, ನಾನ್ ಕಾಂಗ್ರೆಸ್ ಒಬ್ಬ ನಾಯಕ 3ನೇ ಸರ್ತೆ ಪ್ರಧಾನಮಂತ್ರಿಯಾಗಿ ಹೊಸ ಒಂದು ದಾಖಲೆಯನ್ನು ಬರೆಯಲಿದ್ದಾರೆ. ದಾಖಲೆ ವಿಜಯದೊಂದಿಗೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾನು ಗೆಲ್ತೇನೆ. ನಾನು ನಿಮ್ಗೆ ಹಲವಾರು ಬಾರಿ ಹೇಳಿದ್ದೀನಿ, ಒಳ್ಳೆ ಮಾರ್ಜಿನ್ನಲ್ಲಿ. ಹೋದ ಸರ್ತಿ ಏನಿತ್ತು ಅದಕ್ಕಿಂತ ಭಾಳ ದೊಡ್ಡ ಮಾರ್ಜಿನ್ದಲ್ಲಿ ನಾನು ನೋಡಪ್ಪ, ನಾನು ಮೊದಲೇ ಹೇಳಿದ್ದೀನಿ, ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆನೂ ನಂಬಿಕೆ ಇಲ್ಲ ಅಂತ ಹೇಳಿದ್ದೀನಿ. ಇವತ್ತು ಹೇಳ್ತೀನಿ. ನನಗೀಗ ಯಾರು ಫೋನ್ ಮಾಡಿದ್ರು, 2, 3, 4 ತೋರಿಸ್ತಾವ್ರೆ ಕರ್ನಾಟಕದಲ್ಲಿ, ಡಬಲ್ ಡಿಜಿಟ್ ಮೇಲೆ ಹೋಗ್ತದೆ, ಅದು ನೋಡಿದ್ದೀನಿ. ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ. ಮತ್ತು ಇವತ್ತು ಹೇಳ್ತೀನಿ, ಕರ್ನಾಟಕ ವಿಲ್ ಕ್ರಾಸ್ ಡಬಲ್ ಡಿಜಿಟ್. ನನಗೆ ಈ ಪೋಲ್ ಎಕ್ಸಿಟ್ಟು ನನಗೆ ವಿಶ್ವಾಸ ಇಲ್ಲ. ಯಾವುದಕ್ಕೆ ಅಂದರೆ ಅವ್ರ ಅಸೆಸ್ಮೆಂಟ್ ಸರೋಗಲ್ಲ, ಭಾಳ ಇಂಟೀರಿಯರ್ ಹೋಗಲ್ಲ ಅವರು. ಇದು ಪಾರ್ಲಿಮೆಂಟಲ್ಲೂ ಅಷ್ಟೇ, ಇವರೇನು ಸುಮ್ಮನೆ ಏನೋ ಒಂದು ಸ್ಯಾಂಪಲ್ ಸೇಲ್ ಮಾಡಿದ್ದಾರೆ. ಐ ಡೋಂಟ್ ಬಿಲೀವ್ ಇನ್ ಇಟ್. ಇಂಡಿಯಾ ಈಸ್ ರೆಡಿ ಟು ಟೇಕ್ ಓವರ್ ದಿ ಮ್ಯಾಂಡೇಟ್. ನೋಡಿ, ನಾವು ಈ ಎಕ್ಸಿಟ್ ಪೋಲ್ಸ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಈ ಚುನಾವಣೆಯಲ್ಲಿ 24ರ ಚುನಾವಣೆಯಲ್ಲಿ ಅಂಥದ್ದು ಯಾವುದೂ ಕೂಡ ಮೋದಿ ಅಲ್ಲೇ ಒಂದು ದಿವಸ ಇಲ್ಲ. BJP ಸ್ವಂತ ಬಲದಿಂದ ಅವರು 250 ಕೂಡ ಕ್ರಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಒಂದು ಸಮೀಕ್ಷೆಗಳು ಎಲ್ಲೋ ಒಂದು ಕಡೆ ಗ್ರೌಂಡ್ ರಿಯಾಲಿಟೀಸಿಂದ ಸತ್ಯಕ್ಕೆ ಒಂದು ದಿವಸ ದೂರವಾಗಿದ್ದಾವೆ ಅಂತ ನನ್ನ ಒಂದು ವೈಯಕ್ತಿಕವಾದ ಅನಿಸಿಕೆ. ಅದಕ್ಕೂ ಕೂಡ ಕಾಯ್ದು ನೋಡೋಣ. 4ನೇ ತಾರೀಕಿಗೆ ಎಲ್ಲವೂ ಕೂಡ ಹೊರಬರ್ತದೆ. ಲೋಕಸಮರ ಮುಗಿದಾಗಿದೆ, ಫಲಿತಾಂಶಕ್ಕೆ ಇನ್ನೊಂದು ದಿನ ಮಾತ್ರ ಬಾಕಿ ಇದೆ. ಈ ನಡುವೆ ಎಕ್ಸಿಟ್ ಪೋಲ್ ಹೊರಬಿದ್ದಿರುವಂಥದ್ದು. ಸಹಜವಾಗಿಯೇ ಈ ಎಕ್ಸಿಟ್ ಪೋಲ್ ಫಲಿತಾಂಶ ಏನಾಗುತ್ತೆ ಅನ್ನೋದರ ಮಾರ್ಗವನ್ನು ಅಥವಾ ಸೂಚನೆಯನ್ನು ಕೊಡ್ತಾ ಇರುವಂಥದ್ದು.